ಹಿಂದೆ ಅನೇಕ ಸಾರಿ ನಿಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥ ಸಂದರ್ಭಗಳು ನಿಮಗೆ ನೆನಪಿರ್ಬೋದು. ಶ್ರೀನಿವಾಸ್ ಒಂದು ವಿಶೇಷ ಅಂತ ಹೇಳಿದ್ರೆ, ಈಗ ತಾನೇ ಯೋಚನೆ ಮಾಡ್ತಾ ಇದ್ದೀವಿ, ಎಲ್ಲ ಯುವಕರಿಗೆಲ್ಲ ಯುಗಾದಿ ಹಬ್ಬದಾಗ ಯಾವಾಗಲೂ ಒಂದು ಆಟ ಆಡ್ತಾರೆ. ಏನು ಆಡ್ತಾರೆ? ಅದು ಲಕ್ಷ್ಮೀ ಯಾವುದಾಗ ಇಸ್ಪೇಟ್ ಆಟ ಆಡ್ತಾರೆ. ಅದು ನೆನಪಾಯಿತು. ನಮಗೆ ಗೊತ್ತಿಲ್ಲ ಅದು ಹೇಗೆ ಆಟ ಆಡ್ತಾರೆ ಏನು ಅಂತ. ಆದರೂ ಒಂದು ಶಬ್ದ ಇದೆ, ಎಕ್ಕ ಅಂತ ಇದೆ. ಇಸ್ಪೇಟ್ ಆಡ್ತಾರಲ್ಲ, ಎಕ್ಕ, ರಾಜ, ರಾಣಿ, ಆಮೇಲೆ ಜೋಕರ್. ಯಾವುದಕ್ಕೆ ಹೆಚ್ಚು ಬೆಲೆ ಇರೋದು? ಎಕ್ಕಕ್ಕಲ್ಲ? ರಾಜಗೋ ರಾಣಿಗೋ ಎಕ್ಕಗೋ? ಎಕ್ಕ. ಹಾಗೆ ನಮ್ಮ ಈ ಹೊನ್ನಾಳಿ ನ್ಯಾಮತಿ ತಾಲೂಕಿನಲ್ಲಿ ದೊಡ್ಡಗೌಡ ಭಕ್ತಿ ಸಮರ್ಪಣೆ ಕಾರ್ಯಕ್ರಮದ ಎಕ್ಕ ನಿಮ್ಮೂರಿನ ಹೆಸರು. ಅರ್ಥವಾಗಲಿಲ್ಲ ನಿಮಗೆ? ಈ ಬೇರೆ ಬೇರೆ ತಾಲೂಕುಗಳಲ್ಲಿ ಏನು ಶ್ರದ್ಧಾಂಜಲಿ ಭಕ್ತಿ ಕಾಣಿಕೆ ಸಮರ್ಪಣೆ ಮಾಡ್ತೀರಿ, ಆ ಎಲ್ಲ ಸಮಾರಂಭಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿರ್ತಕ್ಕಂಥದ್ದು ನಿಮ್ಮ ತಾಲೂಕು. ಇದನ್ನು ಆರಂಭ ಮಾಡಿದವರು ನಮ್ಮ ಶಾಂತನಗೌಡರ ಅಣ್ಣಂದಿರಾದಂತಹ DG ಬಸನಗೌಡರು. ಆರಂಭದಲ್ಲಿ ಈ ಥರದ ಕಾರ್ಯಕ್ರಮಗಳು ತಾಲೂಕು ಮಟ್ಟದಲ್ಲಿ ಇರಲಿಲ್ಲ. ಪ್ರತಿ ವರ್ಷ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಬಸನಗೌಡರು ಅವರು ಸ್ವಂತ ಪ್ರಭಾವದಿಂದ, ಶಕ್ತಿಯಿಂದ, ಭಕ್ತಿಯಿಂದ, ಪರಂಪರೆಯಲ್ಲಿ ಈ ಮನೆತನ ಮಠಕ್ಕೆ ನಿಷ್ಠೆಯಿಂದ ನಡೆದುಕೊಂಡು ಬಂದಿರತಕ್ಕಂಥ ಬೆಳ್ಳಿ ಪಲ್ಲಕ್ಕಿಯನ್ನು ಅರ್ಪಣೆ ಮಾಡದಂತೆ ಈ ಮನೆತನದ ಒಂದು ಇತಿಹಾಸದ ಹಿನ್ನೆಲೆಯಲ್ಲಿ ಅವರು ಪ್ರತಿ ವರ್ಷ ಅಕ್ಕಿಯನ್ನು ದಾಸೋಹಕ್ಕೆ ಕಳಿಸ್ತಾ ಬಂದರು. ಪ್ರಾಯಶಃ ಅವರು ಬದುಕಿದ್ದ ಸಂದರ್ಭದಲ್ಲಿ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಅಧಿಕೃತವಾಗಿ ಅದಕ್ಕೆ ಕಾಣೋದಿದೆಯಾ? ಇಲ್ಲ. ಅವರು ಬದುಕಿರುವವರೆಗೂ ಈ ಥರದ ಬಹಿರಂಗ ಭಕ್ತಿ ಕಾಣಿಕೆ ಸಮರ್ಪಣೆ ಆಗಿರಲಿಲ್ಲ. ಅದೊಂದು ರೀತಿಯಲ್ಲಿ ಗುಪ್ತ ಭಕ್ತಿ ಆಗಿತ್ತು. ಅವರ ನಂತರ 2000 ಇಸವಿಯಿಂದ ನೀವು ಬಹಿರಂಗವಾಗಿ ಈ ಥರದೊಂದು ಕಾರ್ಯಕ್ರಮ ಮಾಡಿ ಭಕ್ತಿ ಸಮರ್ಪಣೆಯನ್ನು ನೀವು ಮಾಡ್ತಾ ಬಂದಿರೋದ್ರಿಂದ ತಾಲೂಕು ಮಟ್ಟದಲ್ಲಿ 25 ವರ್ಷಗಳ ಕಾಲ ನೀವು, ಇನ್ನೂ ಜಾಸ್ತಿನೇ ಆಯಿತು ಕಾರ್ಯಕ್ರಮ. ಇದು 25, ಆದರೆ ಅದರ ಹಿಂದೆ ಬಸನಗೌಡರು ಸೇರಿ ದೊಡ್ಡಗರುಡು ಶ್ರದ್ಧಾಂಜಲಿ ಏನಿದೆ ಅಲ್ಲಿಂದ ಇಲ್ಲಿವರೆಗೂ ನೀವು ಮಾಡ್ತಾ ಬಂದಿರೋದ್ರಿಂದ ಅದಕ್ಕೆ ನಾವು ಈ ಇಸ್ಪೀಟಿ ನಿಮ್ಮ ಲೆಕ್ಕ ಅಂತ ಹೋಲಿಸಿದ್ದಾರಿಕೆ. ಆದರೆ ಇಸ್ಪೀಟಿನಂತೆ ನೀವು ಆ ಇಸ್ಪೀಟ್ ಆಡಬೇಕು ಅಂತ ನಾವು ಹೇಳಲ್ಲ. ಎಲೆ ಹಾಸೋದು ಅಂತಾರೆ ಅದಕ್ಕೆ ಮದುವೆಗಳಲ್ಲಿ, ಗೊತ್ತಾ ನಿಮಗೆ? ಎಲೆ ಹಾಸೋದು ಊಟಕ್ಕಲ್ಲ, ಆಟ ಆಡೋಕ್ಕೆ. ಸೊ ಆ ಥರ ಆಗದೆ ಭಕ್ತಿಯ ಎಲೆಯನ್ನು ನೀವು ಹಾಸಿ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸೋ ಹಾಗೆ ನೀವು ಮಾಡಿರ್ತಕ್ಕಂಥ ನಿಮ್ಮನ್ನು, ತಾಲೂಕಿನ ಭಕ್ತಾದಿಗಳನ್ನು ತುಂಬ ಹೃದಯದಿಂದ ಅಭಿನಂದಿಸಲಿಕ್ಕೆ ಬಯಸ್ತೀನಿ. ಈ ದಿನ ಬೆಳಿಗ್ಗೆ ನಾವು ಒಂದು ಬಸವಣ್ಣನವರ ವಚನದ ಇಂಗ್ಲೀಷ್ ಭಾಷಾಂತರವನ್ನು ಮಾಡಿ, ನಿನ್ನೆ ತುಂಬ ಇಡೀ ದಿನ ಎಲ್ಲ ಕೆಲಸ ಇತ್ತು, ನಮಗೆ ಬಿಡುವಿರಲಿಲ್ಲ. ನಿಮಗೆ ಗೊತ್ತಿದೆ, ಈಗೆಲ್ಲ ಬಸವಾದಿ ಶಿವಶರಣರ ವಚನಗಳನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕು ಅನ್ನೋ ಹಂಬಲ ನಮ್ಮ ಗುರುಗಳಿಗಿತ್ತು. ಅದನ್ನು ನಮಗೆ ಹೇಳ್ತಾ ಇದ್ರು, ನೀವು ಮಾಡಬೇಕು ಅಂತ. ನಮಗಂತೂ ಇಂಗ್ಲೀಷ್ ಬರಲ್ಲ, ನೀವು ಈ ಕಾರ್ಯವನ್ನು ಜಗತ್ತಿನ ತುಂಬ ಅತ್ಯಂತ ಬಸವಾದಿ ಶಿವಶರಣರ ವಚನ ಸಾಹಿತ್ಯ ಪ್ರಚಾರ ಆಗೋ ಹಾಗೆ ಮಾಡಬೇಕು ಅಂತ ಹೇಳಿ ಅವರು ನಮಗೆ ಹಾಗಾಗಿ ಹೇಳ್ತಾ ಇದ್ರು. ಅದಕ್ಕೆ ಅವರ ಆಶಯಕ್ಕನುಗುಣವಾಗಿ 1994 ಹಿಂದೆಯೇ ನಾವು ಕಂಪ್ಯೂಟರ್ನಲ್ಲಿ ಗಣಕವಚನ ಸಂಪುಟ ಅಂತ ಹೇಳಿ ಒಂದು ಸಾಫ್ಟ್ವೇರನ್ನು ತಯಾರು ಮಾಡಿದ್ದು ಭಾಳ ಜನಕ್ಕೆ ನಿಮಗೆ ಗೊತ್ತಿಲ್ಲ, ಬಳಕೆ ಮಾಡೋಕ್ಕೂ ಬರ್ತಿರಲಿಲ್ಲ.
ಈಗ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಾವು ಆಲೋಚನೆ ಮಾಡಿ ಎಲ್ಲರ ಕೈಯಲ್ಲಿ ಈಗ ಮೊಬೈಲ್ ಇರೋದ್ರಿಂದ ಈ ಮೊಬೈಲನ್ನು ಸದ್ಬಳಕೆ ಮಾಡಿಕೊಂಡು ಭಕ್ತಾದಿಗಳಿಗೆ ಬಸವಾದಿ ಶಿವಶರಣರ ತತ್ವಗಳನ್ನು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಉಳ್ಳಂಥ ಜಗತ್ತಿನ ಜನರಿಗೆ ಇದೊಂದು ಅದ್ಭುತವಾದ ಒಂದು ಮಾಧ್ಯಮವಾಗುತ್ತೆ ಅಂತ ನಾವು ಭಾವಿಸಿ ನಾವು ಶಿವಶರಣರ ವಚನ ಸಂಪುಟ ಅನ್ನೋ ಒಂದು ವಚನ ಆ್ಯಪನ್ನು ನಾವು ಸಿದ್ಧಪಡಿಸಿರ್ತಕ್ಕಂಥದ್ದು. ಕಳೆದ 3 ವರ್ಷಗಳಿಂದ ಅದನ್ನು ಕಾರ್ಯರೂಪಕ್ಕೆ ತಂದಿರೋದು ಅನೇಕರಿಗೆ ಗೊತ್ತಿದೆ. ಈ ದಿನ ನಿನ್ನೆ ಕೆಲಸ ಕಾರ್ಯಗಳಲ್ಲಿ ಪ್ರತಿನಿತ್ಯ ಒಂದೊಂದು ವಚನ ನಾವು ಭಾಷಾಂತರ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣ ಏನು ಅಂದರೆ ದೊಡ್ಡಗೌಡ ಕಾಲದಲ್ಲೇ ಬಸವಣ್ಣವರ ಸಮಗ್ರ ವಚನಗಳನ್ನು ಇಂಗ್ಲೀಷ್ ಬರದೇ ಇದ್ದರು ಗುರುಗಳಿಗೆ ಇಂಗ್ಲೀಷ್ ಬಲ್ಲಂಥ ವಿದ್ವಾಂಸರಿಂದ ಯೂನಿವರ್ಸಿಟಿಯ ವಿದ್ವಾಂಸರಿಂದ 1968ರಲ್ಲಿ ಬಸವಣ್ಣವರ ವಚನಗಳ ಇಂಗ್ಲೀಷ್ ಭಾಷಾಂತರವನ್ನು ಅವರು ಮಾಡಿಸಿ ಆಗಿನ ಮೈಸೂರು ಮಹಾರಾಜರಾಗಿದ್ದಂಥ ಶ್ರೀ ಜಯಚಾಮರಾಜ ಒಡೆಯರ್ ಅವರಿಂದ ಉದ್ಘಾಟನೆ ಮಾಡಿಸಿದರು ತರಳಬಾಳು ಚಿತ್ರದುರ್ಗದಲ್ಲಿ. ನಾವು ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ಅವರ ಯದುವೀರ ಒಡೆಯರು ಮೊಮ್ಮಗ ಆಗ್ತಾನಲ್ಲ, ಅವರ ಮೊಮ್ಮಗರಾದಂಥ ಯದುವೀರ ಒಡೆಯವರಿಂದ ಈ ತಂತ್ರಾಂಶವನ್ನು ವಚನ ಆ್ಯಪನ್ನು ಭರಮಸಾಗರದ ತರಳಬಾಳು ಹುಣ್ಣಿಮೆಯಲ್ಲಿ ಬಿಡುಗಡೆ ಮಾಡಿಸಿದ್ದು ನಿಮಗೆ ಗೊತ್ತಿದೆ. ಅದಿನ್ನೂ ನಿರಂತರವಾಗಿ ಇನ್ನೂ ಅನೇಕ ಅಭಿವೃದ್ಧಿ, ಅದರಲ್ಲಿ ಅನೇಕ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡಿದ್ದೀವಿ. ನಿನ್ನೆ ವ್ಯವಹಾರಗಳ ನಿಮಿತ್ತ ನಾವು ಪ್ರತಿನಿತ್ಯ ವಚನ ಏನು ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾ ಇದ್ವಿ, ಅದು ಹಿಂದಿನ ಭಾಷಾಂತರ ಅಷ್ಟು ಸಮರ್ಪಕವಾಗಿಲ್ಲ. ಹೀಗಾಗಿ ಅದನ್ನು ಪರಿಷ್ಕಾರ ಮಾಡಬೇಕು ಅನ್ನುವ ಒಂದು ಆಲೋಚನೆ ಮೊದಲಿಂದಲೂ ನಮಗಿತ್ತು. ಅದನ್ನು ನಾವು ಈ ವರ್ಷ ಕೈಗೆತ್ತಿಕೊಂಡು ಕಳೆದ 4-5 ತಿಂಗಳಿಂದ ಪ್ರತಿನಿತ್ಯ ಒಂದೊಂದು ವಚನವನ್ನು ನಾವು ಭಾಷಾಂತರ ಮಾಡಿ ಆ ಮೊಬೈಲ್ ಆ್ಯಪ್ನಲ್ಲಿ ಹಾಕ್ತಾಯಿದ್ದೀವಿ, ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಎಷ್ಟು ಜನ ಇವತ್ತು ಬೆಳಗ್ಗೆ ನೀವು ಬಿಡುವಾಗಿದೆಯಲ್ಲೋ ನಿಮಗೆ, ನಾವು ರಾತ್ರಿ 3 ಗಂಟೆಯಲ್ಲಿ ಎಚ್ಚರ ಆದಾಗ ಅದನ್ನು ಬರೆದು ನಾವು ಕಳಿಸಿರೋದು ನಿಮಗೆ. ನೀವು ಅದು ಗಮನಿಸಿ, ಎಷ್ಟು ಜನ ಇವತ್ತಿನ ವಚನ ನೀವು ಓದಿದ್ದೀರಿ? ಕೈ ಎತ್ತರಿ ನೋಡಿ. ಎಷ್ಟು ಕಷ್ಟಪಟ್ಟು ಶ್ರಮಪಟ್ಟು ನಾವು ಮಾಡಿರ್ತೀವಿ. ಅದನ್ನು ನೀವು ಮೊಬೈಲ್ ಬೆಳಗ್ಗೆ ಎದ್ದ ತಕ್ಷಣವೇ ಯಾರಿಗೋ ಫೋನ್ ಮಾಡೋಕ್ಕೆ ಮುಂಚೆ ಗುರುಗಳು ಇವತ್ತು ಯಾವ ವಚನ ಕಳಿಸಿದ್ದಾರೆ ಅಂತ ಹೇಳಿ ನೀವು ಓದಿದರೆ ನಮ್ಮ ಶ್ರಮ ಸಾರ್ಥಕವಾಗುತ್ತೆ ಅಂತ ಭಾವಿಸ್ತೇವೆ. ಇವತ್ತಿನ ವಚನ ನಾವು ಬರೆದು ಕಳಿಸಿರ್ತಕ್ಕಂಥದ್ದು ಭಾಷಾಂತರ ಮಾಡಿ ಇಂಗ್ಲೀಷ್ ಭಾಷೆಗೆ ಅಂದರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಈ ವಚನ ಕೇಳಿದಿರಲ್ವ ನೀವು? ಕೇಳಿದ್ದೀರಿ. ಅದರ ಅರ್ಥ ಏನು? ಅದರದ್ದು ಅರ್ಥ ಗ್ರಹಿಸ್ಲಿಕ್ಕೆ ಸಾಧ್ಯವಾಗಿದೆಯಾ? ಒಂದು ವಚನ ನೀವು ಪ್ರತಿನಿತ್ಯ ವಚನ ಪಾರಾಯಣವನ್ನು ನಾವೇನು ಕಳಿಸ್ತೀವಿ, ನಮ್ಮದೊಂದು ಗ್ರೂಪ್ ಇದೆಯಲ್ಲ, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದೊಂದೊಂದು ಗ್ರೂಪ್ ಮಾಡಿದ್ದೀವಿ, ತರಳಬಾಳು ಡಿಸೈಪಲ್ಸ್ ಅಂತ ಹೇಳಿ. ಅದಕ್ಕೆ ಅದ್ರ ಮುಖಾಂತರ ಕಳಿಸ್ತೀವಿ. ನಿಮ್ಮ ಮೊಬೈಲಲ್ಲಿ ನಿಮ್ಮ ಊರಲ್ಲಿ ಯಾರ್ಯಾರು ಬಂದಿದ್ರು ಪ್ರತಿಯೊಂದು ಊರಲ್ಲಿದೆ. ನಿಮ್ಮ ಮೊಬೈಲ್ ಇವತ್ತು ಕಳಿಸಿರೋ ನೋಡಿ, ಆ ವಚನ ಇರುತ್ತೆ, ಲಿಂಕ್ ಇರುತ್ತೆ. ಮೊಬೈಲ್ ತೊಗೊಂಡು ನೋಡಿ, ಅದನ್ನು ಪ್ರೆಸ್ ಮಾಡಿ, ಆ ವಚನ ಬಂದಿದೆಯಪ್ಪ ಎಲ್ಲ ತೊಗೊಂಡಿದ್ದು ಮೊಬೈಲ್ ಇರುತ್ತೆ ನೋಡಿ. ನೀವು ಮೆಂಬರ್ ಆಗಿದ್ದರೆ ಆ ಗ್ರೂಪ್ನಲ್ಲಿ ಇರುತ್ತೆ. ಇವತ್ತಿನ ವಚನ ನಾವು ಕಳಿಸಿರೋದು, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಅದೇನರ್ಥ? ನಾಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಬಹಳ ಸರಳವಾಗಿದೆ ವಚನ. ಆದರೆ ಅರ್ಥ ಏನು? ಯಾರಾದರೂ ಚಿಂತನೆ ಮಾಡಿದ್ದೀರಾ? ಪಾಪದಿಂದ ಬಂದಂಥ ಹಣವನ್ನು ಒಳ್ಳೆಯ ಕೆಲಸಕ್ಕೆ ಬಳಸಬಾರದು ಅಂತ ಅರ್ಥನಾ? ಇದು ಯೋಚನೆ ಮಾಡಬೇಕಾಗ್ತದೆ. ಈ ವಚನದ ಸಾಲುಗಳ ಹಿನ್ನೆಲೆಯಲ್ಲಿ ನಮಗೆ ನೆನಪಾಗ್ತಕ್ಕಂಥ ಒಂದು ಪ್ರಸಂಗ ಅಂತ ಹೇಳಿದ್ರೆ ರಾಮಾಯಣದ ಪ್ರಸಂಗ. ವಾಲ್ಮೀಕಿ ಮಹರ್ಷಿ, ಅವನು ಮಹರ್ಷಿ ಆಗೋದಕ್ಕೆ ಮುಂಚೆ
ಅವನೊಬ್ಬ ಬೇಡ, ಅವನೊಬ್ಬ ದಾರಿಯಲ್ಲಿ ಹೋಗ್ತಾ ಇದ್ದ ಜನರನ್ನ ಹಿಂಸೆ ಮಾಡಿ ಹೊಡೆದು ಬಡಿದು ಅವನು ಹಣ ಸಂಗ್ರಹ ಮಾಡ್ತಾ ಇದ್ದ. ಒಬ್ಬ ದರೋಡೆಕೋರ, ಯಾರು ವಾಲ್ಮೀಕಿ ಮಹರ್ಷಿ ಆಗೋದಕ್ಕೆ ಮುಂಚೆ ಒಬ್ಬ ದರೋಡೆಕೋರ. ಆ ದರೋಡೆ ಮಾಡ್ತಾ ಇರುವಾಗ ಸಂದರ್ಭದಲ್ಲಿ ನಾರದ ಬರ್ತಾನಂತೆ. ನಾರದನ ಹಿಡಿತಾನೆ ದರೋಡೆ ಮಾಡಲಿಕ್ಕೆ. ನಾರದ ಹತ್ರ ಏನು ಸಿಗ್ತದೆ? ಒಂದು ತಂಬೂರಿ ಸಿಗ್ಬೋದು ಅಷ್ಟೇ, ಇನ್ನೇನು ಸಿಗುತ್ತೆ? ತಾಳ ತಂಬೂರಿ ಸಿಗ್ಬೋದು. ಆದ್ರೆ ಅವನು, ನೋಡಪ್ಪ, ನಂದು ತಾಳ ತಂಬೂರಿ ಅಷ್ಟೇ ಇರೋದು, ನಾನು ನಿನಗೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡು, ನನಗೆ ಏನಿದೆ ಎಲ್ಲ ಕೊಟ್ಬಿಡ್ತೀನಿ ನಿನಗೆ. ಏನು? ನೀನೇನು ದರೋಡೆ ಮಾಡ್ತಾ ಇದೆಯಲ್ಲ, ಇದು ಪಾಪದ ಕೃತ್ಯ, ಇದನ್ನು ಮಾಡಬಾರದು ನೀನು. ಯಾರಿಗಾಗಿ ಮಾಡ್ತಾ ಇದೆಯಾ ಇದನ್ನೆಲ್ಲ? ನನ್ನ ಹೆಂಡತಿ ಮಕ್ಕಳು ಸಾಕಕ್ಕೆ ಮಾಡ್ತಾ ಇದ್ದೀನಿ, ನಂದೇನು ತಪ್ಪು? ನನ್ನೊಂದು ಜವಾಬ್ದಾರಿ ತಾನು ಹೆಂಡತಿ ಮಕ್ಕಳು ಸಾಕೋದು, ಅದಕ್ಕೆ ನಾನು ಇದು ದರೋಡೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾರದ ಅವನಿಗೆ ಹೇಳ್ತಾನೆ, ಒಂದು ಕೆಲಸ ಮಾಡು, ನೀನು ಮನೆಗೆ ಹೋಗು, ನೀನು ಮನೆಗೆ ಹೋಗಿ ನೀನು ಹೆಂಡತಿ ಮಕ್ಕಳು ಕೇಳು, ಈಗ ದರೋಡೆ ಮಾಡೋದ್ರಿಂದ ಉಂಟಾಗ್ತಕ್ಕಂಥ ಪಾಪ ಇದೆಯಲ್ಲ, ಆ ಪಾಪಕ್ಕೆ ಅವರು ತಯಾರಿದ್ದಾರೆ ಹೇಗೆ? ಆ ಪಾಪದ ಭಾಗವನ್ನು ಉಣ್ಲಿಕ್ಕೆ ಅವರು ಸಿದ್ಧರಿದ್ದಾರೆ ಎಲ್ಲೋ ಕೇಳಬಾ ಅಂತ. ಆಗ ಅವನು ಆ ನಾರದನನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಮನೆಗೆ ಹೋಗ್ತಾನೆ. ಹೆಂಡತಿ ಮಕ್ಕಳಿಗೆ ಕೇಳ್ತಾನೆ, ನಾನು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ, ಇನ್ನೊಬ್ರು ದಾರಿ ಇರ್ತಾರೆ ಹೊಡೆದು ದುಡ್ಡು ಸಂಪಾದನೆ ಮಾಡ್ಕೊಂಡು ಬರೋದು ನಿಮ್ಮನ್ನು ಸಾಕ್ಲಿಕ್ಕಾಗಿ, ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ, ಮತ್ತು ಇದರಿಂದ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಆ ಪಾಪದ ಪಾಲನ್ನು ನೀವು ಉಣ್ತೀರಾ ಅಂತ ಕೇಳ್ತಾನೆ. ನಾರದ ಹೇಳ್ಕೊಟ್ಟ ಹಾಗೆ. ಅವನ ಹೆಂಡತಿ ಮಕ್ಕಳು ಹೇಳ್ತಾರೆ, ದುಡ್ದು ಹಾಕೋದು ನಿನ್ನ ಕರ್ತವ್ಯ, ನಿನ್ನ ಪಾಪಕ್ಕೆ ನಾವ್ಯಾಕೆ ಹೊಣೆಗಾರ ಆಗ್ಬೇಕು? ನಿನ್ನ ಪಾಪ ನೀನೇ ತಲೆ ಕಟ್ಟಿಕೋ, ನೀನು ನನ್ನ ಮನೆಯ ಯಜಮಾನ ತಂದು ಕೊಡ್ಬೇಕಾಯ್ತು, ನೀನು ದುಡ್ಡು ಅನ್ನ ಹಾಕ್ಬೇಕಾಯ್ತು, ನಿನ್ನ ಕೆಲಸ, ನಾವ್ಯಾಕೆ ಆ ಪಾಪ ಹೊತ್ಕೊಳ್ಳೋಣ ಅಂತ. ಅವನಿಗೆ ಜ್ಞಾನೋದಯ ಆಗುತ್ತೆ. ವಾಪಸ್ ಬಂದು ನಾರದ ಮಹರ್ಷಿಯನ್ನು ಬಿಡುಗಡೆ ಮಾಡ್ತಾನೆ. ಆ ಒಂದು ಘಟನೆ ಏನಿದೆ ಅವನ ಬದುಕಿಗೆ ಹೊಸ ತಿರುವನ್ನು ಕೊಡುತ್ತೆ. ಟರ್ನಿಂಗ್ ಪಾಯಿಂಟ್ ಅಂತಾರೆ ಇಂಗ್ಲೀಷ್ನಲ್ಲಿ, ಹೊಸ ತಿರುವು. ಅದುವರೆಗೆ ಬೇಡ ಆಗಿದ್ದು ದರೋಡೆಕೋರನಾದವನು ಬಹುದೊಡ್ಡ ಮಹರ್ಷಿ ಅಂತ ಅನಿಸ್ಕೊಳ್ತಾನೆ. ಶ್ರೀರಾಮನನ್ನು ಕುರಿತಂಥ ಒಂದು ಅದ್ಭುತವಾದ ಗ್ರಂಥವನ್ನು, ರಾಮಾಯಣವನ್ನು ರಚನೆ ಮಾಡ್ತಾರೆ. ಇಲ್ಲಿ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ, ಅಂದರೆ ಪಾಪದಿಂದ ಅಂತ ಬಂದಂಥ ಹಣವನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಬಾರದು ಅಂತ ಅರ್ಥನೋ ಏನರ್ಥ? ನಾವಿದನ್ನು ಅರ್ಥ ಮಾಡ್ಕೊಂಡು ನಿಮಗೆ ಹೇಳೋದು, ಪಾಪದ ಮೂಲದಿಂದ ಬಂದ ಹಣವನ್ನು ಬಳಕೆ ಮಾಡಿಕೊಳ್ಬಾರ್ದು ಅಂತ ಅಲ್ಲ. ಪಾಪದ ಮೂಲದಿಂದ ಸಂಪಾದನೆ ಮಾಡದಂಥ ಹಣವನ್ನು ಯಾರಾದರೂ ಕೊಟ್ಟರೆ ಅಂಥ ವ್ಯಕ್ತಿಗೆ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ತಾನು ಸಂಪಾದನೆ ಮಾಡಿದಂಥ ಹಣವನ್ನು ಬಳಸ್ತಕ್ಕಂಥ ಮನಸ್ಥಿತಿ, ಮನೋಧರ್ಮ ಇರಲ್ಲ ಅಂತ ಅರ್ಥ. ಎರಡಕ್ಕೂ ವ್ಯತ್ಯಾಸ ಇದೆ. ಪಾಪದ ಮೂಲದಿಂದ ಸಂಪಾದನೆ ಮಾಡಿದಂಥ ಹಣವನ್ನು ಆ ಪಾಪಿಯು ಒಳ್ಳೆಯ ಕಾರ್ಯಕ್ಕೆ ಬಳಕೆ ಮಾಡ್ತಕ್ಕಂಥ ಆ ಮನಸ್ಸು ಅವನಿಗಿರಲ್ಲ ಅಂತ. ಇದನ್ನು ಸ್ಪಷ್ಟವಾಗಿ ಅದರ ಅರ್ಥವನ್ನು ವಿಶದೀಕರಿಸೋದಾದರೆ, ಸರ್ವಜ್ಞನ ಮಾತು ಇದೇ ರೀತಿಯಲ್ಲಿ ಒಂದು ಸರ್ವಜ್ಞನ ತ್ರಿಪದಿ ಇದೆ. ಮಾನವರ ದುರ್ಗುಣವ ನೇನೆಂದು ಬಣ್ಣಿಪಲಿ, ಮಾನವರ ದುರ್ಗುಣವ ಏನೆಂದು ಬಣ್ಣಿಪಲಿ, ದಾನಗೈ ಎನ್ನಲು ಕನಲುವರು, ದಂಡವ ಮೌನವೆಂದಿಯವರು ಸರ್ವಜ್ಞ. ಈಗ ಅರ್ಥವಾಯ್ತು ನಿಮಗೆ? ಮಾನವರ ದುರ್ಗುಣ, ಮನುಷ್ಯನ ದುರ್ಗುಣವನ್ನು ನಾನು ಏನು ಹೇಳಿ,
ದಾನ ಮಾಡಪ್ಪ ಅಂದರೆ ಸಿಟ್ಟಾಗ್ತಾರೆ, ಅವರೇ ಸಿಟ್ಟು ಮಾಡ್ತಾರೆ. ಆದರೆ ದಂಡವ ಮೌನದಿಂದಿಯವರು ಸರ್ವಜ್ಞ. ಪೊಲೀಸರು ಬಂದು ಬೆಳಗಡೆ ಹೋಗಿ ಸ್ಟೇಷನ್ ಕೂಡ ಆಗ್ತೀನಿ ಅಂದರೆ ಅವಾಗ ಕೇಳದೆ ಕೊಡ್ತಾರಲ್ವ. ಯಾವುದಾದ್ರು ಒಂದು ಪುಣ್ಯ ಕಾರ್ಯಕ್ಕೆ ಕೊಡಪ್ಪ ಅಂತ ಹೇಳಿದರೆ ಬೈಕ್ ಹೇಳ್ತಾರೆ, ಏನು ಮಾಡಿದ್ದಾರೆ ನಿಮ್ಮ ಗುರುಗಳು, ನನ್ನ ಮಗು ಒಂದು ನೌಕರಿ ಕೊಡೋದ್ರೆ ಕೊಟ್ಟಲ್ಲ, ಒಂದು ಇಲ್ಲಿ ವರ್ಗಾವಣೆ ಮಾಡಿಕೊಡ್ರಿ ಅಂದರೆ ಕೊಡಲ್ಲ, ಯಾಕೆ ಕೊಡ್ಬೇಕು ನಾವು ಅಂತಿರೋದು ಅಂದರ್ಕಲ್ಲ. ಇಲ್ಲಿ ಸಂಗ್ರಹ ಮಾಡಿದರೆ ಯಾರ್ಯಾರದಾರೆ ಅವ್ರು ಕೇಳಬೇಕು. ಈ ಕಾರ್ಯಕ್ರಮಕ್ಕೆ ದೇಣಿಗೆ ಕೊಡ್ರಿ ಅಂತ ಹೋದಾಗ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಮಠದ ಬಗ್ಗೆ ಅಂತ ನಾವೊಂದು ಸಮೀಕ್ಷೆ ಮಾಡ್ಬೇಕು. ಈಗ ದೇವರಾಜು ಯಾರು ಸಂಘಕ್ಕೆ ಹೋದವರು ಟಿಪ್ಪಣಿ ಮಾಡಿಕೊಡೋರು ಏನೇನು ಮಾತಾಡಿದ್ದಾರೆ. ದಾನ ಬೇರೆ, ದಂಡ ಬೇರೆ. ದಾನ ತಾನು ದುಡಿದ ಹಣದಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಅಷ್ಟೇ, ತನ್ನ ಕೌಟುಂಬಿಕ ಜೀವನಕ್ಕಾಗಿ ಅಷ್ಟೇ ಅಲ್ಲ, ಸಮಾಜನೂ ಒಂದು ನನ್ನ ಕುಟುಂಬ ಅಂತ ಭಾವಿಸಿ ಕೊಡೋದಿದೆಯಾ, ಅದು ದಾನ. ಅಮೇರಿಕದ ಅಧ್ಯಕ್ಷರೊಬ್ಬರಿದ್ದರು, ಭಾಳ ಪ್ರಸಿದ್ಧ ಅಧ್ಯಕ್ಷ ಅವರು, ಯಾರು ಹೆಸರು ಬರಿತಾ ಇದ್ದೀವಿ. ಆಸ್ಕ್ ನಾಟ್ ವಾಟ್ ದಿ ಕಂಟ್ರಿ ಹ್ಯಾಸ್ ಡನ್ ಫಾರ್ ಯು, ಆಸ್ಕ್ ಯುವರ್ ಸೆಲ್ಫ್ ವಾಟ್ ಯು ಹ್ಯಾವ್ ಡನ್ ಫಾರ್ ದಿ ಕಂಟ್ರಿ. ಒಂದು ಹೆಸರೇನು ಮರಿತಾ ಇದ್ದೀವಿ, ಆಬ್ರಹಂ ಲಿಂಕನ್. ಆಸ್ಕ್ ನಾಟ್ ವಾಟ್ ದಿ ಕಂಟ್ರಿ ಹ್ಯಾಸ್ ಡನ್ ಫಾರ್ ಯು. ದೇಶ ಏನು ನಿನಗೆ ಮಾಡಿದೆ ಅಂತ ನೀನು ಕೇಳಬೇಡ. ಆಸ್ಕ್ ಯುವರ್ ಸೆಲ್ಫ್ ವಾಟ್ ಯು ಹ್ಯಾವ್ ಡನ್ ಫಾರ್ ದಿ ಕಂಟ್ರಿ. ನೀನೇ ಪ್ರಶ್ನೆ ಮಾಡ್ಕೋ, ದೇಶಕ್ಕೆ ಏನು ನೀನು ಮಾಡಿದೀಯಾ ಅಂತ ಹೇಳಿ ಅಲ್ಲ, ಅದನ್ನು ಉತ್ತರ ಕೊಡು ಅಂತ ಹೇಳ್ತಾರೆ ಆಬ್ರಹಂ ಲಿಂಕನ್. ನೀವು ನಿಧಿ ಸಂಗ್ರಹ ಮಾಡೋರು, ಕಾಣಿಕೆ ಸಂಗ್ರಹ ಮಾಡೋರು, ನೀವು ಕೇಳಬೇಕು ಯಾರು ಈ ಥರ ಮಾತಾಡ್ತಾರೋ. ನೀನು ಮಠ ನಿನಗೇನು ಮಾಡಿ ಅಂತ ಕೇಳಬೇಡ, ನೀನು ಮಠಕ್ಕಾಗಿ ಏನು ಮಾಡಿ ಅಂತ ನೀನು ಕೇಳ್ತು ಅಂತ ಹೇಳಬೇಕು. ಮಠಕ್ಕೆ ಯಾವುದೇ ಸ್ವಾರ್ಥ ಇಲ್ಲ. ಸಮಾಜಕ್ಕೆ ಏನು ಮಾಡಬೇಕು ಆ ಕಾರ್ಯವನ್ನು ಮಠ ಮಾಡ್ತಾ ಬಂದಿರೋದ್ರಿಂದಲೇ ಈ ಮಟ್ಟಕ್ಕೆ ನೀವೆಲ್ಲ ಬೆಳೆದಿರೋ ದೊಡ್ಡ ಗುರುಗಳಾದ್ರಿಂದ. ಮೊದಲೇನಿತ್ತು, ದೊಡ್ಡ ಗುರುಗಳು ನಿಮಗೆ ಅಕ್ಷರ ಕಲಿಸಿದರು, ಮಾತನಾಡೋದು ಕಲಿಸಿದರು, ದುಡಿಯೋದನ್ನು ಕಲಿಸಿದರು, ಕೊಡೋದನ್ನು ಕಲಿಸಿದರು. ದೊಡ್ಡ ಗುರುಗಳು ಅವ್ರು ಕಲಿಸಿದ ಆ ಕೊಡೋದನ್ನು ಕಲಿಸಿದ್ರಿಂದಲೇ ನೀವಿಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದೀರಿ, ಕೊಡ್ತಾ ಬಂದಿದ್ದೀರಿ. ನಾ ಮುಂದು ಅಂತೇಳಿ ಪೈಪೋಟಿ ಮೇಲೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸ್ತಾ ಬಂದಿದ್ದೀರಿ.